ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಳೆ ಸೀರೆಯಲ್ಲಿ ಮಕ್ಕಳಿಗೆ ಹೇಗೆ ಲಂಗ ಜಾಕೆಟನ್ನು ಹೊಲಿಬೋದು, ಹಳೆ ಸೀರೆ ಹೇಗೆ ರಿಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬಾ ಚೆನ್ನಾಗಿದೆ. ಮೆಜರ್ಮೆಂಟ್ ಪ್ರಕಾರ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಲಂಗ ಜಾಕೆಟ್. ಈಗ ನೋಡಿ, ಇದು ಒಂದು ಸೀರೆಯನ್ನು ತಗೊಂಡಿದ್ದೀನಿ ನಾನು. ಆಲ್ಮೋಸ್ಟು ಸೀರೆ 5.5 ಮೀಟರ್ ಇರುತ್ತೆ. ಅದರಲ್ಲಿ ನಾವು ಸೆರಗನ್ನು ಕಟ್ ಮಾಡಿಬಿಟ್ಟು ತೆಗೆದು ಬಿಡಬೇಕು. ಸೆರಗನ್ನು ಕಟ್ ಮಾಡಿಬಿಟ್ಟು ತೆಗೆದಿದ್ದಾಗಿದ್ದ ನಂತರ ಎಲ್ಲ ಸೀರೆನೂ ಕೂಡ ನಾವು ನೀಟಾಗಿ ಫೋಲ್ಡಿಂಗ್ನ ಮಾಡಿಕೊಂಡು ಆಮೇಲೆ ಎಷ್ಟು ಉದ್ದ ಮೆಜರ್ಮೆಂಟ್ ಬರುತ್ತೋ ಅಷ್ಟು ಉದ್ದ ನಾವು ಮೆಜರ್ಮೆಂಟ್ ಮಾಡಿಕೊಂಡು ಲಂಗದ ಪೀಸನ್ನು ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇಷ್ಟು ಎಕ್ಸ್ಟ್ರಾ ಇರೋವಂಥ ಪಟ್ಟಿನ ನಾವು ಕಟ್ ಮಾಡಿಬಿಟ್ಟು ಈಗ ಇದನ್ನು ನೆರಿಗೆಗಳನ್ನ ಹಿಡ್ಕೋಬೇಕು. 3 ಇಂಚಿಗೆ ನಾವು ಒಂದೊಂದು ಫೋಲ್ಡಿಂಗ್ನ ಮಾಡಿಬಿಟ್ಟು ಇದು ನೆರಿಗೆಗಳನ್ನ ಹಿಡ್ಕೋಬೇಕು. ಬಟ್ಟೆ ಜಾಸ್ತಿ ಆಗುತ್ತೆ ಅಂತ ಅಂದಾಗ ನಾವು ಇನ್ನೂ ಒಳಗಡೆಗೆ ಜಾಸ್ತಿ ಫೋಲ್ಡಿಂಗ್ ಮಾಡಿಬಿಟ್ಟು ಮೇಲ್ಗಡೆಗೆ 3 ಇಂಚು ಬರುವಷ್ಟು ನಾವು ನೆರಿಗೆಗಳನ್ನ ಹಿಡ್ಕೋಬೇಕಾಗುತ್ತೆ. ಕಮ್ಮಿ ಅಂದರೂ ಒಂದು ಲಂಗ ಹೊಲಿಯೋದಕ್ಕೆ ನಮಗೆ 3-3.5 ಮೀಟ್ರ್ ಆದರೂ ಬಟ್ಟೆ ಬೇಕಾಗುತ್ತೆ. ಅಷ್ಟು ಬಟ್ಟೆ ಇತ್ತು ಅಂತಂದರೆ ನೆರಿಗೆಗಳು ನೀಟಾಗಿ ಚೆನ್ನಾಗಿ ಅಗಲವಾಗಿ ಬರುತ್ತೆ. 2.5 ಮೀಟ್ರು ನಾವು ತೊಗೊಂಡ್ರೆ ಸ್ವಲ್ಪ ನೆರಿಗೆಗಳು ಕಡಿಮೆ ಬರುತ್ತೆ. ಇಲ್ಲಿ ಸೀರೆ ಇರೋದ್ರಿಂದ ನಮಗೆ ಹೆಚ್ಚಿಗೆ ಬಟ್ಟೆ ಸಿಕ್ತು. ಆ ಕಾರಣದಿಂದ 3-3.5 ಮೀಟ್ರಷ್ಟು ಇಲ್ಲಿ ನಾನು ಲಂಗಕ್ಕೆ ಬಟ್ಟೆಯನ್ನು ತಗೊಂಡಿದ್ದೀನಿ. ಇನ್ನು ಮಿಕ್ಕಿರೋದಕ್ಕೆ ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ. ಲಂಗ ಬ್ಲೌಸು ಎರಡೂ ಕೂಡ ಸೀರೆನಲ್ಲೇ ಹೊಲಿತಾ ಇರೋದ್ರಿಂದ ನನಗೆ ಒಂದು ಸೀರೆನಲ್ಲಿ ಒಂದು ಲಂಗ ಹಾಗೆ ಬ್ಲೌಸು ಎರಡೂ ಕೂಡ ರೆಡಿ ಆಯಿತು. ಇಲ್ಲಿ ನೋಡಿ, ಮೇಲ್ಗಡೆಗೆ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡೋದಕ್ಕೆ 5 ಇಂಚು ಅಗಲನ ತಗೊಂಡು ಆಮೇಲೆ ಅದಕ್ಕೆ ಲೈನಿಂಗ್ನೂ ಕೂಡ ಫೋಲ್ಡ್ ಮಾಡಿ ಒಂದು ಕಡೆಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಈ ನೆರಿಗೆಗಳನ್ನ ಇಟ್ಬಿಟ್ಟು ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಅಟ್ಯಾಚ್ ಮಾಡ್ಕೊಂಡ್ವಿ ಅಂತಂತಂದರೆ ಆವಾಗ ಅದು ಕರೆಕ್ಟಾಗಿ ಕೊನೆವರೆಗೂ ಕೂಡ ಎಷ್ಟು ಬರುತ್ತೆ ನೋಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಆಮೇಲೆ ನಾವು ಕಟ್ ಮಾಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಇವಾಗ ಕೊನೆಯಲ್ಲಿ ಇದನ್ನು ಕೂಡ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಇದು ಫೋಲ್ಡಿಂಗು ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದಾದಮೇಲೆ ಮತ್ತೆ ಇವಾಗ ನೆರಿಗೆ ಮೇಲೆ ಅದನ್ನು ನಾವು ಈ ಥರ ಮಡಚಿ ಹಿಡ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಆಗ ಇಲ್ಲಿ ನಾವು ಲಾಡಿ ಹಾಕೊಳ್ಳೋದಕ್ಕೆ ನಮಗೆ ಸುಲಭ ಆಗುತ್ತೆ. ಲಾಡಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಹುಕ್ಸ್ ಬೇಕಾದರೂ ಸೊಂಟದ ಮೆಜರ್ಮೆಂಟ್ ನೋಡಿಕೊಂಡು ಹುಕ್ಸ್ಗಳನ್ನು ಬೇಕಾದರೂ ನಾವು ಹಾಕ್ಕೋಬೋದು. ಇದು ಕಟ್ಟೋ ಲಂಗ ಆಗಿರೋದ್ರಿಂದ ಇದಕ್ಕೆ ನಾನು ಲಾಡಿ ಹಾಕಿ ಹೊಲಿಯೋ ಥರ ನಾನು ಹೊಲಿತಾ ಇದ್ದೀನಿ ನೋಡಿ. ಇವಾಗ ಇಷ್ಟನ್ನು ಕೂಡ ನಾವು ನೀಟಾಗಿ ಈ ಥರ ಫೋಲ್ಡಿಂಗ್ ಮಾಡಿ ನೆರಿಗೆಗಳಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈಗ ನೋಡಿ, ಮೇಲ್ಗಡೆ ಪಟ್ಟಿ ಅಟ್ಯಾಚ್ ಆಗಿದ ನಂತರ ನಾವು ಸೈಡಲ್ಲಿ ಒಂದು 3 ಇಂಚಷ್ಟು ಬಿಟ್ಟು ಅಲ್ಲಿಂದ ಕೆಳಕ್ಕೆ ನಾವು ಫುಲ್ಲು ಸೈಡು ಜಾಯಿಂಟ್ ಮಾಡ್ಕೊಂಡು ಬಂದುಬಿಡಬೇಕು. ಇಲ್ಲಿ ನಾನು ಮನೆಯಲ್ಲೇ ಇರೋವಂಥ ವೇಸ್ಟ್ ಬ್ಲೌಸ್ ಪೀಸ್ಗಳನ್ನ ಹಾಕಿ ನಾನು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಿಮಗೆ ಸೇಮ್ ಮ್ಯಾಚಿಂಗ್ ಬಟ್ಟೆ ಬೇಕು ಅಂತಂದಾಗ ಮ್ಯಾಚಿಂಗ್ ಬಟ್ಟೆ ಲೈನಿಂಗ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಈ ಲಂಗ ಪೂರ್ತಿ ರೆಡಿ ಆಯಿತು ನೋಡಿ. ನೀಟಾಗಿ ಈ ಥರ ಲಂಗ ರೆಡಿ ಆಗಿದ ನಂತರ ಈಗ ನಾವು ಬ್ಲೌಸ್ ಪೀಸು ಕಟ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಈಗ ನೋಡಿ, ರೆಡಿ ಉದ್ದ ನಾನು 14 ಇಂಚು ತೊಗೊಂಡಿದ್ದೀನಿ. ಹಾಗೆಯೇ ಕತ್ತಿನ ಅಗಲ 3, ಭುಜ 3.5, ಹಾಗೆ ಕಂಕಳ 5, ಹಾಗೆ ಸುತ್ತಳತೆ ಬಂದು 9 ಇಂಚು ತೊಗೊಂಡಿದ್ದೀನಿ. ಈಗ ಇದು ಲೈನಿಂಗ್ ಪೀಸು. ಇದು ಪೂರ್ತಿ ನಾನು ಡಿಸೈನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ. ಈಗ ಸ್ಲೀವ್ಸ್ ನೋಡಿ, ಸ್ಲೀವ್ಸು ಅಗಲ ಬಂದು 11 ಇಂಚು, ಹಾಗೆ ಉದ್ದ ಬಂದು 7 ಇಂಚು ತೊಗೊಳ್ತಾ ಇದ್ದೀನಿ. ಇದು ಬಫ್ ಸ್ಲೀವ್ಸ್ ಆಗಿರೋದ್ರಿಂದ ನಮಗೆ ಅಗಲ ಜಾಸ್ತಿ ಬೇಕಾಗುತ್ತೆ. ಆ ಕಾರಣದಿಂದ 11 ಇಂಚು ನಾನು ಅಗಲ ತೊಗೊಂಡಿದ್ದೀನಿ. ಇದು ಮುಂಭಾಗಕ್ಕೆ, ಇಲ್ಲಿ ಮುಂಭಾಗದಲ್ಲಿ ಕಟ್ ಬರಲ್ಲ, ಆ ಕಾರಣದಿಂದ ಫೋಲ್ಡ್ ಇರೋ ಥರ ಬಾರ್ಡ್ರ್ ಇರೋ ತೊಗೋಬೇಕು. ಇದು ಬಂದು ಹಿಂಭಾಗದಲ್ಲಿ ಬಂದು ನಾವು ಹುಕ್ಸಿನ ಮನೆ ಪಟ್ಟೆ ಹಾಕೋದಕ್ಕೋಸ್ಕರ ಹಿಂದಗಡೆಗೆ ಕಟ್ಟು ಬರೋ ಥರ ಬರುತ್ತೆ. ಇದು ಕತ್ತು ಮುಂಭಾಗದ್ದು ಲೈನಿಂಗ್ ಕಟ್ಟಿಂಗ್ ಇದು. ಈಗ ಕತ್ತಿನ ಅಗಲ ನೋಡಿ 2.5 ತೊಗೊಂಡಿದ್ದೀನಿ. ಹಾಗೆ ಭುಜ ಬಂದು 3.5 ತೊಗೊಂಡಿದ್ದೀನಿ.
ಹಾಗೆಯೇ ಕಂಕಳ ಉದ್ದ ಬಂದು ನಾನು ಇಲ್ಲಿ 6 ಇಂಚನ್ನು ತಗೊಂಡಿದ್ದೀನಿ. ಇದು ಮುಂಭಾಗದ ಕಂಕಳ ಶೇಪು. ಹಾಗೆ ಮುಂಭಾಗದ ಕತ್ತಿನ ಉದ್ದ ಬಂದು 5 ಇಂಚು ತಗೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಕ್ಯಾನ್ವಸ್ನ ಇಟ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾವು ಕತ್ತನ್ನು ಕಟ್ ಮಾಡಿಬಿಟ್ಟು ಮುಂಭಾಗ ಆಮೇಲೆ ಈ ಲೈನಿಂಗ್ ಬಟ್ಟೆ ಎರಡನ್ನೂ ಸೇರಿಸ್ಬಿಟ್ಟು ನಾವು ಸ್ಟಿಚ್ ಹಾಕ್ಕೋಬೇಕು. ಈಗ ನೋಡಿ ಲೈನಿಂಗ್ ಬಟ್ಟೆ ಮೇಲೆ ನಾನು ಕ್ಯಾನ್ವಸ್ನ ಹೊಲ್ಕೊಂಡಿದ್ದೀನಿ. ಕ್ಯಾನ್ವಸ್ನ ಹೊಲ್ಕೊಂಡು ಈಗ ಆ ಲೈನಿಂಗ್ ಬಟ್ಟೆ ಮೇನ್ ಬಟ್ಟೆ ಮೇಲೆ ಇಟ್ಟು ಎರಡೂ ಸೈಡ್ಗೂ ಕೂಡ ನಾವು ಈ ಥರ ಪಿನ್ನನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಆವಾಗ ಅದು ನೀಟಾಗಿ ಬರುತ್ತೆ, ಬಟ್ಟೆ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ. ಈ ಥರ ನೀಟಾಗಿ ಸ್ಟಿಚಿಂಗ್ ಹಾಕಿದ ನಂತರ ಈಗ ನಾವು ಮೇನ್ ಬಟ್ಟೆನಲ್ಲಿ ಕಟ್ ಮಾಡಿಬಿಟ್ಟು ಕತ್ ಹತ್ರ ಎಲ್ಲನೂ ಮೂಲೆ ಮೂಲೆಗೆ ನಾವು ಈ ಥರ ಸಣ್ಣದಾಗಿ ನ್ಯಾಚ್ ಹೊಡ್ಕೋಬೇಕು. ಈ ಥರ ನ್ಯಾಚ್ ಹೊಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ಈಗ ಇದರ ಮೇಲೆ ಕತ್ತಿನ ಮೇಲೆ ನಾವು ಒಂದು ಕಿನಾರಿಯನ್ನು ಹಾಕ್ಕೋಬೇಕಾಗುತ್ತೆ. ಈ ಥರ ಕಿನಾರಿ ಹಾಕ್ಕೊಂಡ್ವಿ ಅಂತಂದರೆ ಅದು ಕತ್ತು ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಈಗ ನೋಡಿ ಕೆಳಗಡೆಗೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಕೆಳಗಡೆ ಭಾಗ. ಈಗ ಕೆಳಗಡೆ ಭಾಗನೂ ಅಟ್ಯಾಚ್ ಮಾಡಿದ್ದಾಯಿತು. ಈ ಮುಂಭಾಗ ಇಷ್ಟು ರೆಡಿ ಆದಮೇಲೆ ಭುಜದ ನೇರಕ್ಕೆ ನಾವು ಮುಂದಗಡೆಗೆ 2 ಟಕ್ಸನ್ನು ಹಿಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಕತ್ತಿನ ಹತ್ತಿರ ಏನು ಭುಜ ಇರುತ್ತಲ್ಲ ಅದರ ನೇರಕ್ಕೆ ನಾವು 2 ಟಕ್ಸ್ಗಳನ್ನ ಈ ಥರ ಹೊಲ್ಕೊಂಡು ಬಿಡಬೇಕು. ಈ ಥರ ಹೊಲ್ಕೊಂಡಿದ್ದಾಗಿದ ತಕ್ಷಣ ಇದು ಮುಂಭಾಗ ರೆಡಿ ಆಯಿತು. ಈಗ ಹಿಂಭಾಗನೂ ಕೂಡ ಸೇಮ್ ಅದೇ ಥರ ನಾವು ಲೈನಿಂಗ್ ಪೀಸ್ ಮೇಲೆ ಕ್ಯಾನ್ವಸ್ನ ಇಟ್ಟು ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅದನ್ನು ಮೇನ್ ಬಟ್ಟೆ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿ ಆಮೇಲೆ ಅದನ್ನು ಉಲ್ಟಾ ಮಾಡ್ಕೋಬೇಕು. ನೋಡಿ ಇವಾಗ ಅದ್ರ ಮೇಲೂ ಕೂಡ ಸಣ್ಣದಾಗಿ ನ್ಯಾಚ್ ಹೊಡೆದ್ಬಿಟ್ಟು ಆಮೇಲೆ ಇದ್ರ ಮೇಲೂ ಕೂಡ ನಾವು ಕಿನಾರಿಯನ್ನು ಹಾಕೋಬೇಕು. ಈ ಥರ ಕಿನಾರಿ ಹಾಕ್ಕೊಂಡ್ವಿ ಅಂದರೆ ಇದು ಕೂಡ ಹಿಂದಗಡೆ ಶೇಪು ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಕಂಪ್ಲೀಟಾಗಿ ಈ ಥರ ಕಿನಾರಿ ಹಾಕಿದ್ದಾಗಿದ್ದ ನಂತರ ಈಗ ಹುಕ್ಸು ಹಾಗೆ ಹುಕ್ಸಿನ ಮನೆ ಪಟ್ಟಿಯನ್ನು ಕೂಡ ನಾವು ಇದಕ್ಕೆ ಹಿಂಭಾಗದಲ್ಲಿ ಹೊಲ್ಕೋಬೇಕು. ನೋಡಿ ಇವಾಗ ಹುಕ್ಸಿನ ಮನೆ ಪಟ್ಟಿ ಹುಕ್ಸ್ ಪಟ್ಟಿ ಎರಡೂ ಕೂಡ ರೆಡಿ ಆಯಿತು. ನೋಡಿ ಹುಕ್ಸಿನ ಮನೆ ಪಟ್ಟಿ ಎರಡೂ ಕೂಡ ರೆಡಿ ಆಯಿತು. ಮೇಲ್ಗಡೆಗೂ ಕೂಡ 2 ಹುಕ್ಸ್ ಹಾಕೋ ಥರ ಇಲ್ಲಿ ನಾವು ಹುಕ್ಕಿನ ಮನೆ ಪಟ್ಟಿಯನ್ನು ಹಾಕೋಬೇಕು. ಈಗ ಇಲ್ಲಿ ಭುಜವನ್ನು ಜಾಯಿಂಟ್ ಮಾಡಿಕೊಂಡು ಆಮೇಲೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಮುಂಭಾಗ ಹಾಗೂ ಹಿಂಭಾಗ ಎರಡೂ ಇಟ್ಟು ಭುಜ ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು. ಭುಜ ಜಾಯಿಂಟ್ ಆಗಿದ ನಂತರ ಈಗ ಕಂಕಳದಲ್ಲಿ ನಾವು ಸ್ಲೀವ್ಸ್ನ ಇಟ್ಬಿಟ್ಟು ಸಣ್ಣದಾಗಿ ಒಂದೊಂದು ಕಾಲು ಇಂಚಲ್ಲಿ ನಾವು ಈ ಥರ ನೆರಿಗೆಗಳನ್ನ ಹಿಡ್ಕೊತ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು. ನೋಡಿ ಇಷ್ಟು ನೆರಿಗೆಗಳು ಅಟ್ಯಾಚ್ ಆಗಿದ ನಂತರ ಇವಾಗ ಇನ್ನೊಂದು ಸೈಡನ್ನು ಕೂಡ ಸೇಮ್ ಅದೇ ಥರ ನಾವು ಅರ್ಧ ಇಂಚು ನೆರಿಗೆಗಳನ್ನ ಈ ಥರ ಹಿಡ್ಕೊಂಡು ಇದನ್ನು ಕೂಡ ಹೊಲ್ಕೊಂಡು ಬಿಡಬೇಕು ನೀಟಾಗಿ. ಇಷ್ಟು ಹೊಲಿದಿದ್ದಾಗಿದ ನಂತರ ಇವಾಗ ಕೆಳಗಡೆಗೆ ನಾವು ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು. 2 ಇಂಚಷ್ಟು ಪಟ್ಟಿಯನ್ನು ತಗೊಂಡು ಮೊದಲು ಕೆಳಭಾಗದಲ್ಲಿಟ್ಟು ಸ್ಟಿಚ್ ಹಾಕ್ಕೊಂಡು ಬಿಡಬೇಕು. ಆಮೇಲೆ ಬಾರ್ಡ್ರ್ ಇರೋದನ್ನು ಅದ್ರ ಮೇಲೆ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇವಾಗ ಅದ್ರ ಮೇಲೂ ಕೂಡ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಇವಾಗ ಬಫ್ ಸ್ಲೀವ್ಸು ರೆಡಿ ಆಯಿತು. ಈ ಥರ ಈಗ ಮಕ್ಕಳೆಲ್ಲನೂ ಕೂಡ ಮೈಗೆ ಚುಚ್ಚುತ್ತೆ ಅಂತ ಹೇಳಿಬಿಟ್ಟು ಅಂತ ಇರ್ತಾರೆ ಸ್ಯಾರಿನಲ್ಲಿ ಹೊಲಿಯೋ ಬಟ್ಟೆನಲ್ಲಿ. ಆ ಕಾರಣದಿಂದ ಒಂದು ಕ್ರಾಸ್ ಪಟ್ಟಿಯನ್ನು ಲೈನಿಂಗಲ್ಲಿ ಕಟ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ ಹಿಡ್ಕೊಂಡು ನಾವು ಕಂಕಳದಲ್ಲಿ ಪೂರ್ತಿಯಾಗಿ ನಾವು ಈ ಥರ ಅಟ್ಯಾಚ್ ಮಾಡಿದ್ವಿ ಅಂದರೆ ಆವಾಗ ಕಂಕಳದಲ್ಲಿ ಮಕ್ಕಳಿಗೆ ಅದು ಚುಚ್ಚೋದಿಲ್ಲ. ಸೈಡಲ್ಲೂ ಕೂಡ ನಾವು ಅದೇ ಥರ ಲೈನಿಂಗ್ ಪೀಸ್ನ ಇಟ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದಾಗ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಚುಚ್ಚೋದಿಲ್ಲ. ನಾವು ಎಷ್ಟೇ ಓವರ್ಲಾಕ್ ಮಾಡಿದ್ರೂ ಕೂಡ ಚುಚ್ಚುತ್ತಾ ಇರುತ್ತೆ. ಆ ಕಾರಣದಿಂದ ಈ ಥರ ಲೈನಿಂಗ್ ಪೀಸ್ನ ನಾವು ಅಟ್ಯಾಚ್ ಮಾಡಿ ಹೊಲಿದಾಗ ಅದು ಸ್ವಲ್ಪನೂ ಕೂಡ ಚುಚ್ಚೋದಿಲ್ಲ. ಮಕ್ಕಳು ಕೂಡ ಸಂತೋಷದಿಂದ ಈ ಥರ ಲಂಗ ಜಾಕೆಟ್ನ ಹಾಕ್ಕೊಳ್ತಾರೆ ಫ್ರೆಂಡ್ಸ್.
ಯಾಕೆಂದರೆ ಸ್ಯಾರಿನಲ್ಲಿ ಕೆಲವು ಸಲ ಜರಿ ಎಲ್ಲ ಬಂದಿರೋದ್ರಿಂದ ಒಂದೊಂದು ಸಲ ಚುಚ್ಚುತ್ತಾ ಇರುತ್ತೆ, ಆವಾಗ ಮಕ್ಕಳು ಹಾಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆ ಕಾರಣದಿಂದ ಈ ಥರ ನೀವು ರೆಡಿ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಬ್ಲೌಸು ಕೂಡ ರೆಡಿ ಆಯಿತು. ಇದು ಮುಂಭಾಗ, ಹಾಗೆಯೇ ಇದು ಹಿಂಭಾಗದ ಡಿಸೈನ್. ನೋಡಿ ಎಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಹಳೆಯ ಒಂದು ಸ್ಯಾರಿನಲ್ಲಿ ಲಂಗ ಜಾಕೆಟ್ ಹೊಲಿಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. 13 ವರ್ಷದ ಹುಡುಗಿಗೆ ಮೆಜರ್ಮೆಂಟು ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಮುಂದೆ ಹಳೆ ಸ್ಯಾರಿಗಳಲ್ಲಿ ಮನೆಯಲ್ಲಿರೋಂಥ ಮಕ್ಕಳಿಗೆ ನೀವು ನೀಟಾಗಿ ಲಂಗ ಜಾಕೆಟ್ ಹೊಲಿಬೋದು, ಅಥವಾ ಫ್ರಾಕ್ಗಳು ಕೂಡ ಬೇಕಾದರೂ ಹೊಲಿಬೋದು. ಯಾಕೆಂದರೆ ಎಷ್ಟೋ ಸ್ಯಾರಿಗಳು ನಾವು ಯೂಸೇ ಮಾಡೋದಿಲ್ಲ, ಹಾಗೆ ಎತ್ತಿಟ್ಟಿರ್ತೀವಿ. ಅಂಥ ಸಂದರ್ಭದಲ್ಲಿ ಅದಕ್ಕೊಂದು ರೂಪ ಕೊಡಬೇಕಾದ್ರೆ ಈ ಥರ ನಾವು ಹೊಸ ಥರ ಮಾಡಿ ಮಕ್ಕಳಿಗೆ ಹಾಕ್ಬೋದು. ಇದು ಡೋರಿನೂ ಅಷ್ಟೇ, ನಾನು ಸೆರಗಿನ ಒಂದು ಪೀಸಲ್ಲಿ ಈ ಡೋರಿಗಳನ್ನ ಹೊಲಿದಿದ್ದೀನಿ ಆಪೋಸಿಟ್ ಕಲರಲ್ಲಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಥರ ಡೋರಿಗಳು ಹಾಕಿ ಹೊಲಿದಾಗ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ, ಪರ್ಫೆಕ್ಟಾಗಿ ಬಂದಿದೆ ಅಂತ ಲಂಗ ಜಾಕೆಟು. ಅದಕ್ಕೆ ಒಂದು ಮ್ಯಾಚಿಂಗ್ ಆಗೋ ಥರ ಗ್ರೀನ್ ಕಲರು ವೇಲ್ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ವೇಸ್ಟ್ ಆಗಿರೋವಂಥ ಸ್ಯಾರಿಗಳಲ್ಲಿ ಈ ಥರ ಸುಂದರವಾದ ಒಂದು ಲಂಗ ಜಾಕೆಟ್ನ ಹೊಲಿದು ಮಕ್ಕಳಿಗೆ ಹಾಕಿ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಉಟ್ಕೊತಾರೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.